ನಾನು ವಾಪಸ್ ಬರ್ಕೊಟ್ಬಿಡ್ತೀನಿ ಕಣ ನಿನ್ನ ಹೆಸರಿಗೆ, ನಂಗೆ ಯಾಕೋ ಅಂದ್ಬಿಟ್ಟು ನನ್ನ ಆಸ್ತಿ ಅವ್ರಿಗೆ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದೆ. ಅದು ಅವರು ಸುಮ್ಗಿದ್ರು, ಮಾರ್ಟ್ಗೇಜ್ ಮಾಡಿ ಯಾವ ಥರ ಬರ್ತಾನೆ ಅಂತ. ಇವರು ನಾವು ಎಂ ಪಿ ಇದ್ದಾಗ ಜೊತೇಲಿ ಅಕ್ಕಪಕ್ಕ ಬಲಗಡೆ ಎಡಗಡೆ ಕೂತ್ಕೊತಿದ್ದವರು ನಾವು. ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ, ಇವ್ರನ್ನ ಎಂ ಪಿ ಮಾಡಿದವರು ಕಾಂಗ್ರೆಸ್ ಪಕ್ಷ. ಇವ್ರ ಹಿಂದೆ ಸೋತಿ ಸುಣ್ಣಾಗಿದ್ರು, 2 ಕಡೆ KR ಸೋತಿ ಇವ್ರಿಗೆ ಏನೂ ಇತ್ತಿಲ್ಲ, ಅಧಿಕಾರ ಇತ್ತು. ಇವ್ರಿಗೆ ಸಿದ್ದರಾಮಯ್ಯವ್ರು ಕರ್ಕೊಬಂದು ಮಂಚಳಿ ಮಾದೇವ್ಗೆ ಸೀಟ್ ಕೊಡಬೇಕಿತ್ತು. ಅವತ್ತು ವಾಸು ಅವರು ಟಿ ಮಾದೇಗೌಡರು ಮೀಟಿಂಗ್ ಮಾಡಿ ವಿಶ್ವನಾಥ ಕೊಡಬೇಡಿ ಅಂತ ವಾದ ಮಾಡಿದ್ರು. ಹಳೆ ದೇವರಾದರ್ಸು ಹೊಸ ಹಳೆ ಮಾರ್ಕೆಟ್ ಬಿಲ್ಡಿಂಗಲ್ಲಿ ನಾವೆಲ್ಲ ಕೂಗಾಡಿ ವಿಶ್ವನಾಥರು ಕೊಡಿ, ಎಂ ಪಿ ಸೀಟ್ ಕೊಟ್ಟು ಎಂ ಪಿ ಗೆದ್ದರು. ನಾನು ಚಾಮರಾಜ ಕ್ಷೇತ್ರದ ಮತದಾರ, ಜಿಲ್ಲಾ ಕಾಂಗ್ರೆಸ್ OBC ಅಧ್ಯಕ್ಷರಾಗಿದ್ದೆ. 12 ವರ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀವಿ. ಮಡಿಕೇರಿ ಮೈಸೂರು ಎಲ್ಲ ಸುತ್ತಿ ಒದ್ದಾಡಿ ನಮ್ಮ ಕೈಲಿಂದ ಸ್ವಂತ ಹೊರತು 1 ರೂಪಾಯಿನೂ ಇಸ್ಕೊಂಡಿಲ್ಲ. ಇದೇ ಕೋರ್ಟ್ ಹತ್ರ ಬರೋ 500 ರೂಪಾಯಿ ಕೊಡೋಕೆ ಮೊದಲು ಇಸ್ಕೊಳ್ಳಿಲ್ಲ. ನಾವು 1000 ರೂಪಾಯಿ ಖರ್ಚು ಮಾಡಿ ಇವ್ರನ್ನ ಗೆಲ್ಲಿಸ್ತು. ಚಾಮುಂಡೇಶ್ವರಿ ಸನ್ನಿಧಿ ನಾಮಿನೇಷನ್ ಎಲ್ಲ ಹೋಗಿ ಖರ್ಚು ಮಾಡಿ ಗೆದ್ದ ನಂತರ ಏನೋ ಒಂದು ತೊಂದರೆ ಇದೆ ಕಣೋ ಅಂತ ಇವ್ರ ಮಗ ರಿಕ್ವೆಸ್ಟ್ ಮಾಡ್ದೆ, ನಿಂಗೆ MTB ನಾಗರಾಜ್ ಚೆನ್ನಾಗಿದೆಯಾ ಮಾವ ಅಂತಾನೆ, ಈಗಲೂ ಮಾವ ಅಂತಾನೆ, ಮಾವ ಸಾಲ ಕೊಡಿಸು ಅಂತ ಕರ್ಕೊಂಡು ಹೋದ. ಇವ್ರು ಹೋದ ತಕ್ಷಣ ಅವರು ಕೂತ್ಕೊಂಡು 50 ಲಕ್ಷ ಕೇಳಿದ್ರು. ಅವರು MTB ನಾಗರಾಜ್ ಧಾರಾಳದ ಮನಸ್ಸು ಎಲ್ಲರೂ ಸಹಾಯ ಮಾಡ್ತಾರೆ. 50 ಲಕ್ಷದಲ್ಲಿ 35 ಲಕ್ಷ ಕ್ಯಾಶ್ ಎತ್ಕೊಟ್ಟು ಕೂತ್ಕೊಂಡು ತಿಂಡಿ ತಿಂದ. ಮಗನಿಗೆ ದುಡ್ಡು ಇಟ್ಕೊಂಡು ಬಂದ್ಬಿಟ್ಟ ಮೇಲೆ ನಾವು ಜೊತೆ ಇವ್ರ ಕಾರಲ್ಲೇ, ಇವರು MP ಕಾರಲ್ಲೇ, ಇವರು ವಿಶ್ವನಾಥ್ ಅವ್ರ ಮಗ ವಿಶ್ವನಾಥ ಗನ್ಮೇನ್ ಶಿವಶಂಕರ್ ಅಂತೇಳಿ, ವಿಶ್ವನಾಥ ಡ್ರೈವರ್ ರಾಜು ಅಂತಿದ್ದ. ವಿಶ್ವನಾಥ್ ಅವರ ಸಂಬಂಧಿ ಒಬ್ಬ MP ಮಂಚನಹಳ್ಳಿ ಇದೇ ಹೆಸರು ಹೇಳ್ತೀನಿ, ಮಂಚನಹಳ್ಳಿ ಮಾದೇವಲ್ಲ, ಮಂಚನಹಳ್ಳಿ ಅವನೊಬ್ಬ, ಇವನು ವಿಶ್ವನಾಥ್ ಮಗ ಜೊತೆ ಇರ್ತಾರೆ. ಅವ್ರು ಹೋಗಿ ದುಡ್ಡು ಇವರೇ ಇಸ್ಕೊಂಡ್ರು. ಅಲ್ಲ 30 ಲಕ್ಷ, ಇದು 35 ಲಕ್ಷ ಇಸ್ಕೊಂಡು ಅಂದ್ಬಿಟ್ಟು ಅಧಿಕಾರ ಇದೆಯಲ್ಲ ಏನೋ ಸೆಟ್ಲ್ಮೆಂಟ್ ಮಾಡಿಬಿಡ್ತಾರೆ ಅಂತ ನನ್ನ ಅಭಿಪ್ರಾಯ. ನಾನು ಇವ್ರು ಆದಮೇಲೆ ಓದ್ತೀನಿ, ಮತ್ತೆ ಒಂದು 2 ತಿಂಗಳು ಮನೆ ಹೋದೆ, ಬರೋ ಇಲ್ಲಿ ಮೈಸೂರು, ಇವೆಲ್ಲ ಮೈಸೂರಿನವರೆಲ್ಲ ನೀವೆಲ್ಲ ಸರಿ ಇಲ್ಲ, ಬರೀ ನೀನು ಆಸ್ತಿ. ನಾನು ಆಯ್ತಣ್ಣ, ಹೆಂಗಣ್ಣ ಬರೆಯೋದು ಮೈಸೂರಲ್ಲಿ, ನಮಗೆಲ್ಲ ಮಾಟಿಗೆ ಇಷ್ಟು ಕಣ. ನಾನು ಮೈಸೂರು ಹತ್ರ ಅಗ್ರಿಮೆಂಟ್ ಅಲ್ಲ ಕೊಟ್ಬಿಟ್ಟೆ, ನಂಗೆ 10 ಲಕ್ಷ 12 ಲಕ್ಷ ಕೊಟ್ಟು ಅವರು DD ಬರೆದ್ಬಿಟ್ಟು ಅವ್ರಿಗೆ ಮಾಟಿಗೆ ಇಷ್ಟ ಅವ್ರು ಖಾತೆ ಆಗಿ ಕುಣಿಸ್ಕೊಂಡಿದ್ದಾರೆ. ಸರಿ, ಕಾಲಕ್ರಮೇಣ ಮುಂದುವರೆದು ಟರ್ಮ್ ಮುಗೀತು, ವಿಶ್ವನಾಥ್ ಟರ್ಮ್ ಮುಗೀತು. ಹಣ ಹಿಂಗಾಯ್ತು, ನೀವು ಅವನು ಮಾಡ್ಕೊಂಡಿದ್ದೀರಿ, ನನ್ನ ಮಗ ನೀವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂದರು. ನಿಮ್ಮ ಮಗ ನಾವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಆಯಿತು, ಮಗನ ಕೇಳಿದೆ. ಮಗ ಇವತ್ತು ನಾಳೆ ಈ ತಿಂಗಳು ಮಾಮ ಬರೋ ತಿಂಗಳು ಅವನು ಭರವಸೆ ಕೊಟ್ಕೊಂಡೇ ಬಂದ, ಅದು ಆಗಲಿಲ್ಲ. ಕೊನೆಗೆ ನಮಗೂ ಇವ್ರಿಗೆಲ್ಲ ಅವ್ರ ಮಗನು ನಮಗೂ ಮಾತು ಗಲಾಟೆ ಎಲ್ಲ ಆಯಿತು. ಅಂಕಲ್ ಹತ್ರ ಗಲಾಟೆ ಆಯಿತು. ಇವ್ರ ಮಗನಿಗೆ ದುಡ್ಡೇ ಕೊಟ್ಟಿಲ್ಲ, ಏನು ಮಾಡ್ಕೊ ಅಂತೇಳಿ ನನ್ನ ಜೊತೇಲಿ ಇಬ್ಬರು ಪಡೇಲ್ ಜವರೇಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೇವಣ್ಣ ಇದ್ರು, ಅವರೇ ಬಿಡಿಸ್ ನಾನು ಕರ್ಕೊಂಡ್ಬಿಟ್ಟು ದುಡ್ಡು ಕೊಟ್ಬಿಟ್ಟಿದ್ದೆ. ಅವ್ರ ಅಪ್ಪನಿಗೆ ಒಪ್ಸೋಣ ಬಂದ್ಮೇಲೆ ಗಲಾಟೆ ಆದ. ನಿಮ್ಮ ಅಪ್ಪ ಏಟು ಪಾಡು ಕೈ ಮೇಲೆ ಹಾಸ್ಕೊಳಕ್ಕೆ ಹೋದ್ರು. ಅವ್ರು ಬೇಡ ಕಣ, ಇವೆಲ್ಲ ಬೇಡ ಅಂತ. ಆಗ ಮತ್ತೆ ಇವ್ರ ತಂದೆಗೆ ಒಪ್ಪಿಸ್ತು, ಅಣ್ಣ ನಿಮ್ಮ ಮಗ ಮಾಡಿದ್ದಾನೆ ಸರಿ ಅಣ್ಣ, ಕಾಡ ಆಫೀಸ್ MLC ಆಫೀಸ್ ಹೌದು, ಅದಕ್ಕೂ ಗೊತ್ತಿತ್ತು, ಸ್ವಲ್ಪ ಮಾಡೋಣ ಕರೆದು ಮಾತಾಡೋಣ. ಅವರು 2 ತಿಂಗಳ 3 ತಿಂಗಳಾಯಿತು, 6 ತಿಂಗಳ. ನಾವು ಹೆಂಡತಿ ಮಕ್ಕಳು ನಮ್ಮ ಅಕ್ಕ ತಂಗಿಗಳು KR ಮನೆಗೆ ಹೋಗಿ ಕಾಲು ಅಡ್ಡ ಬಿದ್ದೋ ಕಾಲಿಗೆ ಬಿದ್ದೋ ಇದಕ್ಕೆ ಆನ್ಸಿಸ್ಟರ್ ಪ್ರಾಪರ್ಟಿ ಬರ್ಕೊಟ್ಟಿದ್ವಿ. ನಮ್ಮ ಮಕ್ಕಳ ಅಕ್ಕ ತಂಗಿರು 5-6 ಜನ ಅಕ್ಕ ತಂಗಿರು ನಾವೆಲ್ಲ ಹೋಗಿ ಅಡ್ಡ ಬಿದ್ದು ಇವರು ಇವತ್ತು ನಾಳೆ 1 ವರ್ಷ ಆಗೋಯ್ತು. ಅದಾದ ನಂತರ ಮತ್ತೆ ಡಿಸೆಂಬರ್ ತಿಂಗಳು 25ನೇ ತಾರೀಕು ಇಸ್ವಿಲಿ LHಲ್ಲಿ HM ರೇವಣ್ಣ ಕರ್ಕೊಂಡೋಗಿ ಇವ್ರ ತಕ್ಕೆ ಕೂತ್ಕೊಂತಾರೆ. ಅಲ್ಲಿ ವಿರೂಪಾಕ್ಷಪ್ಪ ಅಂತ ನಮ್ಮ MP ex-MP ಇದ್ರು, ಇವರೆಲ್ಲ ಊಟ ಮಾಡ್ತೀನಿ. ಅಲ್ಲಿ ನಾನು MP ಇರಲಿ, ನಾನು ಆಕಸ್ಮಿಕ ಜಲದರ್ಶಿಗೆ ಹೋದೆವು, ಅವ್ರೇನು ಗೊತ್ತಿಲ್ಲ. ಪ್ರೆಸ್ ಮೀಟ್ ಮುಗಿದ ತಕ್ಷಣ ಒಳಗೆ ನುಗ್ಗಿದೆ. ಅಣ್ಣ ಒಂದು ನಿಮಿಷ, ನೀನು ಸಮಾಜದ ಮಂತ್ರಿ, MTBನೂ ಸಮಾಜದ ಮಂತ್ರಿ, MTBನೂ MLC, ನೀನು MLC, ನೀನು ಸಮಾಜದ ಮಂತ್ರಿ. ಅವನು 55 ಲಕ್ಷ ಕೊಟ್ಟಿದ್ದೀನಿ ವಿಶ್ವನಾಥ್ಗೆ ಅಂತ ಹೇಳ್ತಾನೆ. ನೀನು ಬಂದು ಒಪ್ಕೊಂಡ್ಬಂದಿದ್ದೀಯ, ನಿನ್ನ ಮಗನೂ ಬಂದು ಒಪ್ಕೊಂಡ್ಬಂದಿದ್ದಾನೆ. ಬಡ್ಡಿ 1,49,00,000 ಹೇಳ್ತಾನೆ. ಅಣ್ಣ ನೀನು ಒಂದು ಮಾತು ಹೇಳಿದ್ರೆ ಬಡ್ಡಿ ಕಮ್ಮಿ ಹಾಕಿದ್ರೆ ನಾವು ಹಸಿರು ನಿನ್ನ ಮಗ ನಾವು ತೀರ್ಸ್ಕೊತೀವಿ ಅಂತ. ಅಣ್ಣ ನಾನು ಸಾರ್ ಅಣ್ಣ ಅನ್ಕೊಂಡು ಹೇಳ್ದೆ. ಬಾಗ್ಲಾಕ ಸೋಳೆ ಮಗನಿಗೆ ಇವನು ಸಿದ್ದರಾಮಯ್ಯ ಶಿಷ್ಯ ಯಾರು ಹುಟ್ಟಿದ್ರೆ ಇವನು ಅವನ್ನ ಹಾಕಿ ಅಂತ ಹೂವು ಎಂಡ್ರು ಅಂತ ಬೈದ ಸರ್. ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಹೂವು ಎಂಡ್ರು ಬೈದ ಮೇಲೆ ನಾನು ಯಾರು ತಗೊಡ್ತೀನಿ ಅನ್ನೋದು ಅಸ್ಕರ್ MP ಆಗಿದೆ ನೀನೇ, ಇದೇ ಮಾತು MP ಆಗಿದೆ ನಿನ್ನ ಕಾರಲ್ಲಿ ನೀನೇ ಬಂದು ಇಸ್ಕೊಂಬಂದಿದ್ದೀನಿ, ನೀನು ಒಳ್ಳೇದಾಗಲ್ಲ. ನಮ್ಮ ಹೆಂಡ್ರು ಬೇಕಾ ನಿಂಗೆ 72 ವರ್ಷ ಆಗೋದಿಲ್ಲ, ನಮ್ಮ ಹೆಂಡ್ತಿ ಬೇಕಾ, ನಮ್ಮ ಮಗು ಬೇಕಾ ನಿನಗೆ
ಇನ್ನಂತ ಕೆಟ್ಟ ಸೋಳೆ ಮಗ ಯಾರೂ ಇಲ್ಲ ಅಂತ ನಾನು ಅವನಿಗೆ ತಲೆ ಹೊಡೆದೇ ಗಲಾಟೆಯಲ್ಲಿ ನನಗೆ ನಿಮ್ಮವರೆಲ್ಲ ಇದ್ದರು, ನಮ್ಮ ರವಿನೂ ಇದ್ದ, ಇವನು ಪಾಪ ಹೊಂಟದ. ಯಾರು ಅಲ್ಲಿ ಕ್ಯಾಮ್ರಾ ಇಲ್ಲ ಒಳಗಡೆ. ಆಯಿತು, ನಾನು ಅಂದ್ಬಿಟ್ಟು ಗಲಾಟೆ ಆಯಿತು, ಎಲ್ಲ ತಳ್ಳಿಬಿಟ್ರು ಸರ್, ನಿಮ್ಮಂಥ ಸ್ನೇಹಿತರು ತಳ್ಳಿಬಿಟ್ರು. ನಾನು ಕಾರ್ಗಸ್ಬಿಟ್ರು ಗನ್ಮ್ಯಾನು PA ನಟರಾಜು, ನಮ್ಮ ಗನ್ಮ್ಯಾನು ಲೋಕೇಶ್ ಅಂತ ಕಾರ್ಗಸ್ಬಿಟ್ರು. ಬಂದ್ಬಿಟ್ಟೆ ಸರ್. ಬಂದ ನಂತರ ನಾನು ಯೋಚನೆ ಮಾಡಿದೆ, ನಾನು ಕಾಂಗ್ರೆಸ್ಸಲ್ಲಿ 85-86 ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ. ಇವತ್ತಿನವರೆಗೂ ಒಂದೇ ಪಕ್ಷದಲ್ಲಿದ್ದೀನಿ. ಇವ್ರ ಥರ 1 ಪಕ್ಷ 2 ಪಕ್ಷ 3 ಪಕ್ಷ 4 ಪಕ್ಷಕ್ಕೆ ಹೋದವನಲ್ಲ. ಇವ್ರನ್ನ ಗೆಲ್ಲಿಸ್ತವನು ನಾನು. ನನ್ನ ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಡದೇವತೆ ಸನ್ನಿಧಿಯಲ್ಲಿ ಗೆಲ್ಲಿಸಿದ್ದು ನಾನು ಕೊಟ್ಟು ದೇವರಾಜ ಸ್ಟೇಷನ್ ದೂರು ಕೊಟ್ಟೆ ಸರ್. ಇವರು ಏಕಾಏಕಿ ವಿಶ್ವನಾಥ್ ಅವರು, ನಾನು ಹಣ ಕೇಳಕ್ಕೆ ಹೋದಾಗ ಏಕಾಏಕಿ ವಿಶ್ವನಾಥ್ ಅವ್ರ ಮಗನೂ ಇದ್ದ, ನಂಗೆ ಕೊಡು ಅಲ್ಲೇ ಮಾಡಿದ್ರು. ಕೊಲೆ ಮಾಡ್ಬಿಡ್ತೀನಿ ಮಗನೇ, ಬೆದರಿಸ್ತೀನಿ, ನಾನು ರೌಡಿಸಮ್ ಮಾಡೋಕ್ಕೆ ಬಂದಿದ್ದೆ. ಇಲ್ಲ ಸ್ವಾಮಿ, ನಾನು ಬಡ ಕಾರ್ಯಕರ್ತ, ದೇವರಾಜ ಕಂಪ್ಲೇಂಟ್ ಕೊಟ್ಟೆ. ದೂರು ಕೊಟ್ಟಾಗ ಅವರು ದೇವರಾಜ ಸ್ಟೇಷನ್ ಇನ್ಸ್ಪೆಕ್ಟರ್ ಏನಂದರು, ಸರ್ ನಮಗೆ ಬರೋಲ್ಲ FIR ತಗೊಳ್ಳೋಕ್ಕೆ ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ. ಸೊ ನೀವು NCR ಕೊಟ್ಟು NCR ಇಸ್ಕೊಂಡು ನಾನೇನು ಮಾಡಿದೆ, ವಿಧಾನಸೌಧಕ್ಕೆ ಹೋಗಿ ಲೋಕಸಭೆ ವಿಧಾನ ಪರಿಷತ್ ಸ್ಪೀಕರ್ ಬಸವರಾಜ್ ಅವರಷ್ಟಿಗೆ ಇನ್ನೂ ಕಾಪಿ ಮಡಗಿದ್ದೀನಿ. ಹಿಂಬರ ತಗೊಂಡೆ ಸರ್, ವಿಶ್ವನಾಥ್ ಅವ್ರ ಮೇಲೆ ನಾನು ಏಕಾಏಕಿ FIR ಮಾಡೋಕ್ಕೆ ಅನುಮತಿ ಕೊಡಿ. ಅವರು ಕೊಟ್ಟೆ, ಅವ್ರ ಅಧಿವೇಶನ ನಡೀತಿದ್ದು ಕೊಡಲಿಲ್ಲ. 1 ತಿಂಗಳಾಗೋಯ್ತು. MLC ಸಾಮಾನ್ಯವಾಗಿ MLC ಮೇಲೆ ಪರ್ಮಿಷನ್ ಅಷ್ಟು ಬೇಕು ಕೊಡೋಲ್ಲ. 2ನೇ ತಿಂಗಳು ಕೊಟ್ಟರು. ಅವ್ರು ಮಾರ್ಚ್ ಮುಗಿದೋಯ್ತು. ಬಡ್ಜೆಟ್ ಅಧಿವೇಶನ ಹೊತ್ತು ಮುಗಿದು ಕೊಡಲಿಲ್ಲ. ನಾನೇನು ಮಾಡಿದೆ, ಅದೇ ಕಾಪಿ ಎತ್ಕೊಂಡೆ. ಆ ಕಾಪಿ ಎತ್ಕೊಂಡು ಕೋರ್ಟ್ಗೆ ಹೋಗಿ ಮೇಡಮ್ ಹತ್ರ ಪರ್ಮಿಷನ್ ತಗೊಂಡೆ. ಮೇಡಮ್, ನನಗೆ ಭಯ ಆಯ್ತದೆ, ನಾನು ಒಬ್ಬ ಬಡ ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಆಸ್ತಿನೂ ಕೊಟ್ಬಿಟ್ಟು ನಮ್ಮ ಹೆಂಡ್ರು ಅಂತೆಲ್ಲ ಬೈದು ಅಲ್ಲೇ ಮಾಡಿದ್ದಾರೆ. ಇವರು MLC ಆಗಿದ್ದವರು, MP ಆಗಿದ್ದವರು, ಮಂತ್ರಿ ಆಗಿದ್ದವರು, ರಾಜ್ಯಸಭಾ ರಾಜ್ಯ ಅಧ್ಯಕ್ಷರಾಗಿದ್ದವರು, ಕೊಲೆ ಮಾಡಿಸೋಕೆ ಇವ್ರು ಏಸಲ್ಲ, ನನಗೆ ಪ್ರಾಣ ಬೆದರಿಕೆ ಇದೆ, ನನಗೆ ತಾವು ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡೆ. ಕೋರ್ಟಲ್ಲಿ ಅವರು ಮೇಡಮ್ ಅವರು ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಗೆ ಕೊಟ್ಟರು ಸರ್. 12 ಗಂಟೆಗೆ ಹಾಕೊಂಡು 2:30 3 ಗಂಟೆ ತಗೊಂಡು ಅದನ್ನು ತಗೊಬಂದು FIR ಹಾಕ್ಸ್ತೀವಿ. FIR ತಗೊಂಡು ಸುಮ್ಮನೆ ಆಗ್ಬಿಟ್ಟೆ, ಹಾಕ್ಸ್ಬಿಟ್ಟು ಕಾಪಿ. ಸರ್ ನಾನು ಹಣ ಕೊಟ್ಟಿಲ್ಲ ಸರ್. ಹಣ ಕೊಟ್ಟವರು MTB ನಾಗರಾಜ್ ಸಾಹೇಬರು, ಹಣ ಅವರು ಕೊಟ್ಟರು ಸರ್ ನನಗೆ. ಅವರು MTB ಸಾಹೇಬರು ನಿಮ್ಗೆ ಹಣ ಕೊಟ್ಟರು, ನಿಮ್ಗೆ ಕರ್ಕೋದು ನಾನು. ಅವರು MP ಅವ್ರು ಬಂದಿದ್ರಲ್ಲ, ಅವತ್ತು ಕಳಿಸ್ಬಿಟ್ರು. ನೆಕ್ಸ್ಟ್ 1 ವಾರ ಬಿಟ್ಟು ನನ್ನ ಆಸ್ತಿ ಬರ್ಸ್ಕೊಂತು. ಏನಂತ ಅವ್ರಿಗೆ ಗೊತ್ತಲ್ಲ ಸರ್, ಇಬ್ಬರು ಸಂಬಂಧ. ಈಗ ನಾನು ಹಣ ಕೇಳ್ತಾ ಇಲ್ಲ ಸರ್, ನನಗೆ ಇವರು ಸರ್ ನನ್ನ ಪ್ರಾಪರ್ಟಿ ಅಡ್ಗೆಟ್ ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ಹೋದವನಲ್ಲ, ಇವ್ರನ್ನೂ ಕರ್ಕೊಂಡೋಗಿ ಕೇಳಿಸ್ಕೊ ಬಂದಿದ್ದೀನಿ. ಇವರು ಖುದ್ದಾಗಿ MP ಮನೆಗೆ ಬಂದವ್ರೆ. ಇವ್ರ ಮಗ ಬಂದಿದ್ದಾರೆ, ಇವ್ರ ಮಗ ಬಂದು ಒಪ್ಕೊ ಬಂದಿದ್ದ ಸಾಕ್ಷಿ ಇದೆ. ನಾನು ಅಣ್ಣ ನೀವು ಒಪ್ಕೊ ಬಂದಿದ್ದೀರಣ್ಣ, ನಿಮ್ಮ ಮಗ ಒಪ್ಕೊ ಬಂದಿದ್ದಾರಲ್ಲ, ಕೊಡಿಸಿ ಮಗನಿಗೆ ಹೇಳಿ. ನಾನು ಕೇಳಿದ್ರು ನೀವು ಸಮಕಾಲೀನ ಮಂತ್ರಿ ಇಬ್ಬರೂ ಸಮಾಜದ ನಿಂತ್ಕೊಂಡ್ರು, ನೀವು ಹೇಳಿದ್ರೆ ಬಡ್ಡಿ ಕಮ್ಮಿ ಆಗುತ್ತದೆ, ಅಸಲು ನಾವು ಕೊಡಲೇಬೇಕು, ಇಸ್ಕೊಂಬಂದಿರೋ ಹಣ ಕೊಡಲೇಬೇಕು. ಅವ್ರು ಅವತ್ತರಿಂದ ₹1 ಬಡ್ಡಿ ಹಾಕೊಂಡಿದ್ದಾರೆ. ನನಗೂ 12 ಲಕ್ಷ ಕೊಟ್ಟರು, ನನಗೂ ಬಡ್ಡಿ ಹಾಕೊಂಡಿದ್ದಾರೆ. ನನ್ನ ದುಡ್ಡು ಕ್ಲಿಯರ್ ಮಾಡೋಕ್ಕೆ ಹೋದೆ, ಇಲ್ಲ ಅವ್ನು ಬರಲೇಬೇಕು ಅಂತ. ಇವ್ರು ಕರ್ಕೊಂಡು ಹೋದೆ. ಇವ್ರು ಆಯ್ತಪ್ಪ ಬರ್ತೀನಿ ನಾಗರಾಜು ಅಂತ ಬಂದ್ಬಿಟ್ರು. ಬಂದಾದ್ಮೇಲೆ ಇವ್ರ ಮನೆ ಬಾಗಿಲು ಒಂದು 50ರಿಂದ 100 ಬಾರಿ ಸೂಚಿದ್ದೀನಿ KR ನಗರಕ್ಕೆ. ಮೈಸೂರಲ್ಲಿ ಇಲ್ಲಿ ಕಾಡ ಆಫೀಸರು ಕೇಳಿದ್ದೀವಿ, ಹೇಳಿದಕ್ಕೂ ಸಾಕ್ಷಿಗಳಿದ್ದಾರೆ. ಇವ್ರು ಏಕಾಏಕಿ ನನಗೇನು ಮಾಡೋದು ಸರ್, ಎಷ್ಟು ದಿನ ಅಂತೀವ್ರು ನಡೆಯೋ ಮದುವೆ ಮಾತಾಡ್ಕೋಣ ಅಂದ್ಬಿಟ್ಟಿದ್ರೆ ಗಲಾಟೆ ಆಯ್ತಿನಿಲ್ಲ. ಇವರು ಸಿದ್ದರಾಮಯ್ಯ ಶಿಷ್ಯರು, ನಿಮ್ಮವರು ನಿಮ್ಮ ಹೆಂಡ್ರು ಇವರು ಕೈ ಮಾಡು ಹೊಡೆದ ಮೇಲೆ ನನಗೆ ತಲೆ ಗಿರ್ರಂತು. ಯಾವುದೇ ವ್ಯಕ್ತಿ ಮೇಲೆ ಕೈ ಮಾಡೋ ಗಂಟೆ ಯಾರಿಗೂ ಕೋಪ ಬರೋಲ್ಲ, ತಲೆ ಗಿರ್ರಂತು. ಅಲ್ಲ ನೀನು ನನ್ನ ಹತ್ರ ದುಡ್ಡು ನನ್ನ ಸುರುಟಿ ಸಿಕ್ಸ್ಬಿಟ್ಟು, ನನ್ನ ಹತ್ರ ನೀನು ಮಧ್ಯ ಸಿಕ್ಸ್ಬಿಟ್ಟು, ನನ್ನ ಮುಂದೆ ಒಪ್ಕೊಬಿಟ್ಟು, ನನ್ನ ಆಸ್ತಿ ಮಾಡಿಬಿಟ್ಟು ನೀನು ನನಗೆ ಗೆಲ್ಲಿಸ್ತವನ್ನ, ನಿನ್ನಂತ ನಾನು ₹100 ಇಸ್ಕೊಂಡಿಲ್ಲ. ಅದಕ್ಕೆ ಮುಂದೆ ಬರ್ತೀನಿ. ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರು ಕೆಲಸ ಮಾಡ್ಕೋಗಿದ್ದಾರೆ. ಸಿದ್ದರಾಮಯ್ಯನ ಮಗನಾಗಿ MLC ಆಗಿ ಕೆಲಸ ಮಾಡ್ಕೋಗಿದ್ದಾನೆ. ಸಿದ್ದರಾಮಯ್ಯನ ಮಗನಿಗೂ ಇದಕ್ಕೂ ಸಂಬಂಧ ಇಲ್ಲ. ಎರಡನೇದು, ಮಾನ್ಯ ವಿಶ್ವನಾಥ ಅವರೇ, ಪೂಜ್ಯ ಗುರುಗಳೇ, ನೀವು ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳ್ತಿರಲ್ಲ. ಇವತ್ತು ಹೇಳಿದ್ದಾರೆ, ನಾನು ನೋಡಿದೆ, ಕಳಿಸಿದ್ದೆ, ನನಗೂ ಪ್ರೆಸ್ ನೋಟ್ ಬಂದಿದೆ.
ಅವನ ಹತ್ರ 15 ಲಕ್ಷ ಎಲ್ಲಿ ಬಂತು, 55 ಲಕ್ಷ ಅಂತ. ನನ್ನ ಹತ್ರ ದುಡ್ಡಿಲ್ಲ. ನಾನು 1 ರೂಪಾಯಿನೋ 2 ರೂಪಾಯಿನೋ 5,000 ರೂಪಾಯಿ ನೀನು ಹಾಕಿ ಚಾಮುಂಡೇಶ್ವರಿ MP ಗೆಲ್ಸಿದ್ದೀನಿ. ಅದು ಚಾಮುಂಡೇಶ್ವರಿ ಗೊತ್ತು. ನೀನು ನಾಡದೇವತೆ ಮುಂದೆ ಗೆದ್ದಿರೋದು. ಮೈಸೂರು ರಾಜ್ಯದಲ್ಲಿ ಕೇಳಿ ಮೈಸೂರು ರಾಜ್ಯದಲ್ಲಿ ನೀನು MP ಆಗಿದ್ಯಾ. ಚಾಮುಂಡೇಶ್ವರಿ ಮುಂದೆ ಪ್ರಮಾಣ ಮಾಡ್ಬಿಡು. ನಿನ್ನ ಮಕ್ಕಳು ಹಿಡ್ಕೊಬ, ನನ್ನ ಮಕ್ಕಳು ಹಿಡ್ಕೊಬರ್ತೀನಿ. ನಾನು ಕೋಟೆ ಉಂಡಿ ಮಾದೇವ ಕರ್ಕೊಂಡು ದುಡ್ಡು ಇಸ್ಕೊಂಡಿಲ್ಲ. MTBಗೂ ನಾವು MTB ಬರ್ತಾರೆ, MTB ಒಪ್ಕೊಂಡಿದ್ದಾರೆ. ನಾನು ಚಾಮುಂಡೇಶ್ವರಿ ಮುಂದೆ ಸತ್ಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವರು ಹಿಂದೆ ತಮಗೆಲ್ಲ ಗೊತ್ತಿರಬೇಕು, ಸಾರಾ ಮಹೇಶಣ್ಣ ಅವ್ರ ಮೇಲೆ ಸತ್ಯ ಮಾಡ್ತೀನಿ ಅಂತ ಒಪ್ಕೊಬಿಟ್ರು. ನಾವೆಲ್ಲ ಬಿದ್ದು ಪದ್ದು ಓಡೋದು ಮೆಟ್ಲೆತ್ತಿ ಮೈಸೂರು ನಗರದ 100 ಜನ. ಅಲ್ಲಿ ಸಾರಾ ಮಹೇಶಣ್ಣ ಮುಂದಕ್ಕೆ ಬಂದರು, ಹಿಂದ್ಗಡೆ ಬಂದು ಕದ್ದು ಹೊಂಟೋಗ್ಬಿಟ್ರು. ಸತ್ಯ ಮಾಡಿಲ್ಲ. ಇವ್ರಿಗೆ 77 ವರ್ಷ ವಯಸ್ಸಾಗಿದ್ರು. ನೀವು ಎಷ್ಟು ಸುಳ್ಳು ಹೇಳಿ, ದಿನಕ್ಕೊಂದು ನ್ಯೂಸು, ದಿನಕ್ಕೊಂದು ಪಕ್ಷ, ದಿನಕ್ಕೊಂದು ಪ್ರೆಸ್ ಮೀಟಲ್ಲಿ ನಿನಗೆ ಬೈಯೋದು, ನನಗೆ ಬೈಯೋದು. ರಾಜ್ಯದಲ್ಲಿ ಯಾರಿಗೆ ಬೋದಿಲ್ಲ ಸರ್ ಇವರು. ಮಾನ್ಯ ವಿಶ್ವನಾಥ್ ಅವರು, ಶ್ರೀನಿವಾಸ್ ಪ್ರಸಾದ್ ಅವರು ಮಂತ್ರಿ ಮಾಡಿದ್ರು ಯುರೋಪ್ ಮೈಲಿ ಕಾಲದಲ್ಲಿ. ಇವ್ರು ಮಂತ್ರಿ ಆಗಿದ್ದಿಲ್ಲ. ಪ್ರಸಾದ್ ಅವ್ರಿಗೆ ಏನಂದ್ರು ಸರ್ ಇವರು, ಅವನು ಕಣ್ಣು ಮುಚ್ಚ ಕುಂಡ ಕಾಣಲ್ಲ ಅಂದರು ಪ್ರಸಾದ್ ಅವರು. ಇವ್ರಿಗೆ ಸಹಾಯ ಮಾಡಿ ನನಗೆ ಹಣ ನನಗೆ ಕೊಡಬೇಡಿ ಸ್ವಾಮಿ. MTB ಸಾಹೇಬ್ರು ಕೊಟ್ಬಿಡಿ, 1 ರೂಪಾಯಿ ಕೊಟ್ಬಿಡಿ, ನೀವು ಕ್ಲಿಯರ್ ಮಾಡ್ಕೊಳ್ಳಿ. MTB ಸಾಹೇಬ್ರು ಮಾದೇವು ವಿಶ್ವನಾಥ್ ದುಡ್ಡು ಬತ್ತು ತಗೊಳ್ಳೋ ನಿಂದು ಅಂದ್ರೆ ನಾ ಸಂತೋಷ. ನೀನು ನನಗೆ 100 ರೂಪಾಯಿ ಕೊಟ್ಬಿಡಿ, ಕಾಪಿ ಕೊಡಿಸ್ಬೇಡಿ. ನಾನು ಆಸ್ತಿ ಬರ್ಕೊಟ್ಟಿದ್ದೀನಿ ಸ್ವಾಮಿ. ಇವ್ರಿಗೋಸ್ಕರ ನಾನು ಆಸ್ತಿ ಬರ್ಕೊಟ್ಟಿದ್ದೀನಿ. ನಾನು ನಮ್ಮ ಮೌನ ಮೆಂಡ್ರೂ ಕೊಟ್ಟಿದ್ದೀನಿ. ಇವನಿಗೆ 77 ಇಸ್ವಿಲಿ ನಿಮ್ಮ ಮೆಂಡ್ರನ್ನ ಹಾಕಿ ಅಂದ್ರೆ ನಮ್ಮ ಮೆಂಡ್ರು ಬೇಕಾ ಸ್ವಾಮಿ ಇವನಿಗೆ. ಇವನು ರಾಜ್ಯದ ಒಬ್ಬ ಘನತ ಒಬ್ಬ MP ಆಗಿದ್ದವನು. ಇವತ್ತು ಏನು ಹೇಳ್ಬೇಕು ಸ್ವಾಮಿ, ಏನೋ ತೀರ್ಮಾನ ಮಾಡ್ಕೊಳ್ರು ಅಂತ ಹೇಳ್ಬೇಕು ಹೊರತು ಇವನು ಏನು ಹೇಳ್ಬೇಕು ಸ್ವಾಮಿ. ನನ್ನ ಹತ್ರ ದುಡ್ಡಿದೆಯಾ, ದುಡ್ಡಿಲ್ಲ, ನಾನು ಬಡವ. ಈ ದುಡ್ಡು ಇಸ್ಕೊಂಡ್ರೆ ಯಾರ್ದೋ ಅವರೇ ಬರ್ತಾರೆ. MTB ನಾಗರಾಜ್ ಸಾಹೇಬ್ರೇ ಬರ್ತಾರೆ ಸ್ವಾಮಿ. ಮುಂದೆ ನಾನು MTB ನಾಗರಾಜ್ ಸಾಹೇಬ್ರಿಗೆ FIR ಹಾಕಿರೋ ಕಾಪಿ ತೊಗೊಂಡು ಕೊಟ್ಟೆ. ಅವ್ರಂದ್ರು ಕೇಸ್ ಇದೆ, ಅವ್ರಿಗೂ ನಮಗೂ ನಮ್ಮ ಹೆಣ್ಮಕ್ಳು ಕೇಸ್ ಹಾಕಿದ್ದಾರೆ, ಯಾವ ಜಮೀನಿಂದ ಕೊಡಲ್ಲ ಅಂತ. ಕೋರ್ಟು 30ಕ್ಕೆ ಓಪನ್ ಆಗುತ್ತೆ. ಇವ್ರಿಗೆ ಮೇ 30, ಜೂನ್ 30 ಇವರು ನಿವೃತ್ತಿ ಆಗ್ತಾರೆ. ಸನ್ಮಾನ್ಯ ವಿಶ್ವನಾಥ್ ಅವರು ಮತ್ತು MTB ಅವರು ವಿಧಾನ ಪರಿಷತ್ ಸಭೆಯಲ್ಲಿ. ಅಲ್ಲಿ ಇಬ್ಬರನ್ನೂ ಸೇರಿಸ್ತೀನಿ, ಮಾಧ್ಯಮದ ಗೆಳೆಯರಿಗೂ ಒಪ್ಪಿಸ್ತೀನಿ. ನೀವು ಕೊಟ್ಟಿದ್ರೆ ಇಲ್ವ ಹಣ, ನೀವು ನಿಮ್ಮವ್ವನ ನನಗೆ ನಿಮ್ಮವ್ವನ ಅಂತಲೇ ಕೇಳ್ಬೋಣ ಅಂತೀನಿ. ಅವ್ನು ಬಿಟ್ಬಿಟ್ರೆ ಸಂತೋಷ. ಬಿಡದೆ ಹೋದ್ರೆ ನಾನೇ ಇವ್ನಿಗೆ ಸಣ್ಣ ಕೈ ಮುಗಿತೀನಿ. ಸತ್ಯ ಮಾಡ್ಬೇಕು ಇವರು ಸ್ವಾಮಿ. ಯಾಕೆ ನನ್ನಂಥ ಬಡ ಕಾಂಗ್ರೆಸ್ ಕಾರ್ಯಕರ್ತನಿಗೆ ನೀನು ಮೋಸ ಮಾಡಿದ್ಮೇಲೆ ಹೊಡೆದಿರೋದು? ನಂಗೆ ಹಣ ಕೇಳಕ್ಕೆ ಹೋದಾಗ ಹೊಡೆದ್ರು. ನಾನು ಹಣ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಇವರೇನು ಸಾಮಾನ್ಯ ಬಿಡುಮನಸಲ್ಲ ಸರ್. MP ಆಗಿದ್ದವರು, ಮಂತ್ರಿ ಆಗಿದ್ದವರು, ಸಾಮಾಜಿಕ ನ್ಯಾಯ ದೊರಕಿಸೋರು. ಏನು ಸರ್ ನ್ಯಾಯ ಕೊಡೋರು ಇವ್ರು ಯಾರು ಹೇಳ್ಬೇಕು ಸರ್? ಇವ್ರು ನಮ್ಮಂಥವ್ರು ನ್ಯಾಯ ಸಪೋರ್ಟ್ ಮಾಡಿಬಿಟ್ಟು ನನ್ನಂಥ ಬಡವ ಮೇಲೆ ಏಕಾಏಕಿ ಬ್ರಹ್ಮಾಸ್ತ್ರ ಯಾರ ಮೇಲೆ ಬಿಟ್ಟಿದ್ರು ಸರ್? ಇವತ್ತು ಹೇಳ್ತಾರೆ ದುಡ್ಡು ಎಲ್ಲಿ ಬತ್ತು ಅಂತಾರೆ. ಸ್ವಾಮಿ ನೀವು ಎಲ್ಲಿದ್ರಿ? FIR ತಗೊಂಡು ನೋಡಿ ಸರ್, ನೀವು ಎಲ್ಲಿದ್ರಿ ಸ್ವಾಮಿ? ಸೋತ್ಬಿಟ್ಟು ಸುಣ್ಣ ಕೂತಿದ್ರಿ. ನಿಮ್ಮನ್ನು ಕರ್ಕೊಂಡು ನನ್ನ ಕಾಲಲ್ಲಿ ಕರ್ಕೊಂಡೋಗಿ ನಿಮ್ಗೆ MP ಶೀಟ್ ಕೊಟ್ಟು ನಿಮ್ದು ಹತ್ರ ಹಣ ಎಲ್ಲಿತ್ತು? ಕೋಪಣ್ಣವ್ರಿಗೆ ಯಾವ ಮನೇಲಿದ್ರಿ? ಅರಮನೆಯಲ್ಲಿದ್ರಾ? ಏನು ತೊಟ್ಟಿ ಮನೇಲಿದ್ರ? ನೀವು ಇದ್ದು ಸಣ್ಣ ಮನೇಲಿದ್ರಿ. ನೀವು MP ಆಗಲಿಲ್ಲ, ಮಂತ್ರಿ ಆಗಲಿಲ್ಲ. ನ್ಯಾಯ ಕೊಡಿಸಿ ಸ್ವಾಮಿ. ನನ್ನಂಥವ್ರಿಗೆ ಆಗದಂಗೆ ಇನ್ಯಾರಿಗೂ ಆಗಬಾರ್ದು. ಈ ಮಹಾನಾಯಕ ಬಂದು ಇವನು ಮೈಸೂರು ಜಿಲ್ಲೆಗೆ ಮಹಾನಾಯಕ. ಮೈಸೂರು ಜಿಲ್ಲೆ ಮಂತ್ರಿ ಆಗಿದ್ದವರು, MP ಆಗಿದ್ದವರು. ಈ ನಾಯಕ ಚಾಮುಂಡೇಶ್ವರಿ ಬಂದು ಸತ್ಯ ಮಾಡ್ಬಿಡ್ಲಿ, ಪ್ರಮಾಣ ಮಾಡ್ಬಿಡ್ಲಿ. ನನ್ನ ಮಕ್ಕಳು ಹಿಡ್ಕೊಬ, ಇವನ್ ಮಕ್ಕಳು ಹಿಡ್ಕೊಬಲ್ಲ. ಇವನ್ ಮಗ ಬರ್ಬೇಕು, ದುಡ್ಡು ಇಸ್ಕೊಂಡಿಲ್ಲ, ಅವತ್ತೇ ಸತ್ಯ ಮಾಡಿ ಕರ್ಪೂರ ಹಚ್ಬಿಡ್ಲಿ ದೇವ್ರ ಮುಂದೆ. ಕದ್ದು ಹಿಂದ್ಗಡೆ ಬಂದು ಹೋಗೋದಲ್ಲ ಸ್ವಾಮಿ. ನಿಮ್ಮ ಮಾಧ್ಯಮವನ್ನು ಕರಿತೀನಿ. ಇದನ್ನ 30ನೇ ತಾರೀಕು ವಿಧಾನಸಭೆಯಲ್ಲಿ ಮಾಡ್ತೀನಿ. ನೀವು ಸಿ ಮಾದೇವ್ ಕೋಟೆ ಉಂಡಿ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಹಿಂದುಳಿದ ವರ್ಗ ಕಾಂಗ್ರೆಸ್ ಸಮಿತಿ.